ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ಸಿಂಪಲ್ ಫಸ್ಟ್ ಬೇಸಿಕ್ ಬಂದು ಬೇಬಿ ಕುಚ್ಚು ಯಾವ ರೀತಿ ಹಾಕೋ ಅಂಥದ್ದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಬೇಕಾದಂಥ ಐಟಮ್ಸ್ನೆಲ್ಲ ನಾನಿಲ್ಲಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸೊ ಜರಿ ಥ್ರೆಡ್ಡು, ಸೊ ನಂತರ ಇನ್ನೊಂದು ನೀಡಲ್ಲು, ನಂತರ ಇದು ಒಂದು ಕ್ರೋಶ, ವೇಸ್ಟ್ ಕ್ರೋಶ ಅಂದರೆ ಈ ಮುಂದೆಗಡೆ ನೀಡಲ್ ಏನಾದರೂ ಕಟ್ಟಾಗಿದ್ದರೆ ಅದನ್ನು ಎಸೆಯುವಂಥದ್ದು ಬೇಡ, ಅವಶ್ಯಕತೆ ಇಲ್ಲ. ಇದು ಹೋಲ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸೊ ನಂತರ ಈ ಒಂದು ಥ್ರೆಡ್ಡು ಸಿಲ್ಕ್ ಥ್ರೆಡ್ಡು ಆಯಿತಾ. ಸೊ ನಂತರ ಇದೊಂದು ಸಿಲ್ಕ್ ಥ್ರೆಡ್ನ ಸುತ್ಕೊಳ್ಳೋದಕ್ಕೆ ಈ ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಜಸ್ಟ್ ಈ ಥರ ಸಿಂಪಲ್ ಚಿಕ್ಕ ಬಾಕ್ಸ್ ಇಟ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ದೊಡ್ಡದು ಬುಕ್ ಆಗಿರ್ಬೋದು ಅಥವಾ ಪ್ಯಾಡ್ ಅಂದರೆ ಸ್ಕೂಲ್ದು ಎಕ್ಸಾಮ್ ಪ್ಯಾಡ್ ಇರುತ್ತಲ್ಲ, ಸೊ ಅದರೊಳಗೆ ನೀವು ಸುತ್ಕೊಳ್ಬೋದು. ಸೊ ನಾನು ಜಸ್ಟ್ ಇದರೊಳಗೆ ಎಷ್ಟು ಎಳೆ ದಾರ ಸುತ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಂತರ ಒಂದು ಗಮ್ಮು ಮತ್ತು ಸೀಸರು, ನಾನು ಇಲ್ಲಿ ಸ್ಯಾರಿಗೆ ಹಾಕಿ ತೋರಿಸ್ತಿಲ್ಲ, ಇಲ್ಲೊಂದು ಲೇಸಿಗೆ ಹಾಕಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬೇಬಿ ಕುಚ್ಚು ಯಾವ ರೀತಿ ಕಟ್ಟೋದು ಅಂತ ನಾನು ನಿಮಗೆ 3 ಟೈಪಲ್ಲಿ ನಾನು ಬೇಬಿ ಕುಚ್ಚನ್ನು ಕಟ್ಟೋದು ಹೇಳ್ಕೊಡ್ತೀನಿ. ಮೊದಲಿಗೆ ಯಾವ ಥರ ಫಸ್ಟ್ ಬೇಬಿ ಕುಚ್ಚು ಯಾವ ರೀತಿ ಕಟ್ಕೊಳ್ಬೋದು ಅಂತ ಒಂದು ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, ಈ ರೀತಿ ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ. ಈ ಒಂದು ಬಾಕ್ಸಿಗೆ ಸಿಲ್ಕ್ ಥ್ರೆಡ್ನ ಈ ರೀತಿ ಸುತ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಒಂದು 150 ಎಳೆ ದಾರ ಸುತ್ಕೊಂಡ್ರೆ ಸಾಕು. ಸೊ ನಾನು ಸುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ನಾನು 150 ಎಳೆ ಥ್ರೆಡ್ನ ಸುತ್ಕೊಂಡಿದ್ದೀನಿ. ನೀವು 130 ಎಳೆನಾದ್ರು ತೊಗೋಬೋದು, 150 ತೊಗೊಳ್ಬೋದು. ಸೊ 150 ತೊಗೊಂಡ್ರೆ ಸ್ವಲ್ಪ ದಪ್ಪಾಗಿ ತಿಕ್ಕಾಗಿ ಬರುತ್ತೆ. ಸೊ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆದಷ್ಟು ಕಡಿಮೆ ತೊಗೊಳಕ್ಕೆ ಹೋಗಬೇಡಿ ಬೇಬಿ ಕುಚ್ಚಿಗೆ. ಸೊ ಸ್ವಲ್ಪ ಚೆನ್ನಾಗಿ ಒಂದು 150 ಎಳೆ ದಾರ ತೊಗೊಂಡು ಮಾಡಿಕೊಂಡ್ರೆ ಸಾಕು. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ನಮಗೆ ಸುತ್ತಲೂ ಎಲ್ಲಿ ಬಂದಿರುತ್ತೆ ಮತ್ತು ಎಕ್ಸ್ಟ್ರಾ ಥ್ರೆಡ್ಡು ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಸೊ ನೋಡಿ ಈ ಥರ ಸಣ್ಣದಾಗೆಲ್ಲ ಬಂದಿರುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಂತರ ನೀವು ದೊಡ್ಡದು ಅಂದರೆ ಪ್ಯಾಡ್, ಬುಕ್ಕು ಆ ಥರದಕ್ಕೆ ನೀವು ಸುತ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇದಕ್ಕೆ ನಾನು ಇಲ್ಲಿ ಮುಂದೆ ಸ್ವಲ್ಪ ಗಮ್ ಹಾಕ್ಕೊಂಡು ಇದನ್ನು ಶಾರ್ಪಾಗಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ನೋಡಿ ಈ ರೀತಿ ಗಮ್ ಹಾಕ್ಕೊಂಡು ಈ ರೀತಿ ಇದನ್ನು ನೀಟಾಗಿ ಈ ಥರ ಅದೇ ಎಲ್ಲ ಥ್ರೆಡ್ಡೂ ಸೇರಿಸ್ಕೊಳ್ಬೇಕು. ಸೊ ಒಂದು ಥ್ರೆಡ್ಡನ್ನು ಬಿಡಬೇಡಿ, ಇಲ್ಲ ನೀಟಾಗಿ ಆ ಥ್ರೆಡ್ಡನ್ನು ನೀಟಾಗಿ ಗಮ್ಮು ಸ್ವಲ್ಪ ಮುಂದೆ ಬಂದರೂ ಪರವಾಗಿಲ್ಲ. ಏಕೆಂದರೆ ನಮಗೆ ಈಸಿಯಾಗಿ ಅದು ಸ್ಯಾರಿಯಿಂದ ನೀಟಾಗಿ ಬರಬೇಕು. ಸೊ ಹಾಗಾಗಿ ನೋಡಿ ಈ ಥರ ಮಾಡ್ಕೊಳ್ಬೇಕು. ಸೊ ತುಂಬ ಮುಂದೆ ಸ್ವಲ್ಪ ಈ ರೀತಿ ಗಮ್ಮನ್ನು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಬೇಕು. ಸೊ ನೋಡಿ ತುಂಬ ಸಿಂಪಲ್ ಮೆಥಡು. ಯಾವುದೇ ಸೂಜಿಗೆ ಹಾಕಿ ಮಾಡೋದು ಎಲ್ಲ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಆದ ಸೂಜಿನೂ ಸಹ ಬರುತ್ತೆ, ಬಟ್ ನಾನು ಸೂಜಿಯಲ್ಲಿ ಹೇಳ್ಕೊಡ್ತಿಲ್ಲ. ಸೊ ಸೂಜಿಯಲ್ಲಿ ಹೇಳ್ಕೊಡ್ಬೇಕು ಅಂದರೆ ನಾನು ನೆಕ್ಸ್ಟು ಒಂದು ಫ್ರೀ ಇದ್ದಾಗ ಆ ಒಂದು ಸೂಜಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೇನೆ. ಸೊ ಇವಾಗ ಜಸ್ಟ್ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತಾ ಇರೋದು. ಸೊ ತುಂಬ ಈಸಿ ಫ್ರೆಂಡ್ಸ್ ಬೇಬಿ ಕುಚ್ಚು ಹಾಕೋದು, ಬಟ್ ಮೆಥಡ್ ಗೊತ್ತಿದ್ರೆ ಮಾತ್ರ ತುಂಬಾ ಬೇಗ ಹಾಕ್ಬೋದು, ತುಂಬ ಈಸಿಯಾಗೂ ಹಾಕ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಇದು ಮುಂದೆ ಶಾರ್ಪಾಗಿ ಈ ಥರ ಮಾಡ್ಕೊಳ್ಬೇಕು. ಸೊ ನಾವು ಆದಷ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸುಕ್ಕಲಾಗೋದಾಗಲಿ ಆ ಥರ ಎಲ್ಲ ಆಗೋದಿಲ್ಲ. ಸೊ ನಂತರ ನಾನು ಇಲ್ಲಿ ಕೆಳಗೆ ಸ್ಟ್ರೈಟಾಗಿ ಒಂದು ಬಾಕ್ಸ್ ಇಟ್ಕೊಂಡು ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇವಾಗ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನಾನು ಈ ಒಂದು ಗೋಲ್ಡನ್ ಜರಿ ಥ್ರೆಡ್ಗೆ ಯಾವ ರೀತಿ ನಾಟ್ ಮಾಡೋದಕ್ಕೆ ಅಂತ ಈ ಸೂಜಿನ ಬಳಸ್ಕೊಂಡು
ದಾರಾನ ಹಾಕ್ಕೊಳ್ತಿದ್ದೀನಿ, ಜರಿ ಥ್ರೆಡ್ಡನ್ನು ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಜರಿ ಥ್ರೆಡ್ಡನ್ನು ಹಾಕ್ಕೊಳ್ಳೋದು ಸೂಜಿಗೆ. ಈ ಥರ ಹಾಕಿ ಮಡ್ಕೊಳ್ಳೋದ್ರಿಂದ ನಾವು ಬೇಗನೆ ಸ್ಯಾರಿ ಕುಚ್ಚನ್ನು ಕಟ್ಬಿಡ್ಬೋದು. ಸೊ ಜಸ್ಟ್ ನಿಮಗೆ 3 ಅವರ್ಸಲ್ಲಿ ಬೇಬಿ ಕುಚ್ಚು ರೆಡಿ ಮಾಡ್ಕೊಳ್ಬೋದು. ಸೊ ತುಂಬಾ ಈಸಿ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಸೊ ಬೇಬಿ ಕುಚ್ಚು ಬರೋದಿಲ್ಲ, ನೀಟಾಗಿ ಫಿನಿಶಿಂಗ್ ಬರೋಲ್ಲ ಅನ್ನೋರು ಈ ಮೆಥಡಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಇದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಲಾಸ್ಟಲ್ಲಿ ಈ ಥರ ಗಂಟು ಹಾಕ್ಕೊಂಡು ಈ ರೀತಿ ಇಟ್ಕೊಳ್ಳೋಣ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ಒಂದು ಲೇಸ್ ಥ್ರೆಡ್ಡಲ್ಲಿ ನಾನು ಮಾಡ್ತಾ ಇರೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸ್ಯಾರಿಯಲ್ಲೂ ಕೂಡ ಮಾಡೋದು ತೋರಿಸ್ಬೋದಿತ್ತು, ಬಟ್ ನನಗೆ ಯಾವುದೇ ರೀತಿ ಆರ್ಡರ್ ಬಂದಿರಲಿಲ್ಲ ಬೇಬಿ ಕುಚ್ದು. ಸೊ ಹಾಗಾಗಿ ನಾನು ಈ ಒಂದು ಲೇಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಒಂದು ನೀಡಲಿಂದ ನೀವು ಜಸ್ಟ್ ಈ ಥರ ಸಣ್ಣದಾಗಿ ಹೋಲ್ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಈ ರೀತಿ ಹೋಲ್ ಮಾಡಿಕೊಂಡು ಈ ಥರ ಹೋಲ್ ಮಾಡ್ಕೊಳ್ಬೇಕು. ಈ ಥರ ನಾವು ಆಲ್ರೆಡಿ ಇದನ್ನ ಮಾಡಿಟ್ಕೊಂಡಿದ್ದೀವಲ್ಲ ದಾರನ, ಸಿಲ್ಕ್ ಥ್ರೆಡ್ಡನ್ನು. ಸೊ ಜಸ್ಟ್ ಈ ಥರ ಈ ಒಂದು ಹೋಲಲ್ಲಿ ಅದನ್ನು ತೆಗಿಬೇಕು. ಸೊ ಈ ರೀತಿ ಸ್ವಲ್ಪ ದಪ್ಪಾಗಿ ಹೋಲ್ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ. ನೀವು ಸೂಜಿಲಿ ಹಾಕಿದ್ರೆ ತುಂಬ ಕಡಿಮೆ ಒಂದು ಇದು ಬರುತ್ತೆ, ದಾರ ತೊಗೊಳ್ಬೇಕಾಗುತ್ತೆ. ಸೊ ನೀವು ಈ ಥರ ಮಾಡೋದ್ರಿಂದ ಬೇಬಿ ಕುಚ್ಗೂ ಅಷ್ಟೇ ಅವ್ರು ಕೊಡೋ ಒಂದು ಅಮೌಂಟಿಗೂ ಸಹ ನಿಮಗೆ ಚೆನ್ನಾಗೂ ಇರುತ್ತೆ ಮತ್ತು ನೀಟಾಗೂ ಕೂಡ ಬರುತ್ತೆ. ಸೊ ನೋಡಿ, ಈ ರೀತಿ ಮಾಡ್ಕೊಳ್ಬೇಕು. ಸೊ ಬೇಬಿ ಕುಚ್ಚುಗೆ ನಾನು ತೊಗೊಳ್ಳೋಂಥ ಪ್ರೈಸ್ ಬಂದು 300 ಚಾರ್ಜ್ ಮಾಡ್ತೀನಿ. ನಮ್ಮ ಒಂದು ಏರಿಯಾ ಮತ್ತು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಕಾಣಿಸ್ತಾ ಇದೆಯಲ್ಲ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿ. ಸೊ ಈಗ ನಾನು ಆ ಒಂದು ಥ್ರೆಡ್ಡನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೋಡಿ. ಈ ಥರ ನೀರಲ್ಲಿ ತೊಗೊಂಡು ಈ ರೀತಿ ಬರಬೇಕು. ಸೊ ಎಕ್ಸ್ಟ್ರಾ ಈ ಒಂದು ಥ್ರೆಡ್ ಇದೆಯಲ್ಲ, ಈ ಒಂದು ಥ್ರೆಡ್ಡನ್ನು ಈ ರೀತಿ ಒಂದು ಸಾರಿ ಲೆಫ್ಟ್ ಬನ್ನಿ, ನಂತರ ಕೆಳಗಡೆಯಿಂದ ಆ ಒಂದು ಥ್ರೆಡ್ಡನ್ನು ತೆಗೆದುಕೊಂಡು ನಂತರ ಇನ್ನೂ ಒಂದು ಥ್ರೆಡ್ಡು, ಜಾಸ್ತಿ ಗೋಲ್ಡ್ ಥ್ರೆಡ್ಡು ಅಂತ ಹೇಳಿ ತುಂಬ ದಪ್ಪ ಹಾಕಿದ್ರೆ ಬರೀ ಆ ಗೋಲ್ಡ್ ಥ್ರೆಡ್ಡೇ ಕಾಣಿಸ್ತಿರುತ್ತೆ. ಸೊ ನಂತರ ಈ ಒಂದು ದಾರನ ನೋಡಿ ಈ ಥರ ಇದರ ಒಂದು ಕೆಳಗಡೆ ಸಹಾಯದಿಂದ ಬಂದು ಈ ರೀತಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಸೊ ನೋಡಿ, ನಾಟ್ ಆಗ್ತಾ ಇದೆಲ್ಲ, ಈ ರೀತಿ ನಾಟ್ ಮಾಡ್ಕೊಳ್ಬೇಕು. ಸೊ ಇದು ಒಂದು ನಾಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ನಾಟ್ ಆಯಿತು ಅಂತ ಹೇಳಿ. ಇದೇ ರೀತಿ ನಾವು ಒಂದು 2ರಿಂದ 3 ಟೈಮ್ಸ್ ಆದರೂ ಈ ಥರ ನಾಟ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಸ್ವಲ್ಪ ಇಲ್ಲಿ ಉದ್ದ ಇದನ್ನು ತೊಗೊಂಡಿರೋದ್ರಿಂದ ನಿಮಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಸೊ ನೀಟಾಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ನೀವು ತುಂಬ ನಿಧಾನಕ್ಕೇ ಸಹ ನೀವು ಮಾಡ್ಕೊಳ್ಳಿ. ಸೊ ನೋಡಿ, ಈ ಒಂದು ಸೂಜಿನ ಈ ಕಡೆ ಸೈಡಲ್ಲಿ ತೆಗೆದುಕೊಂಡು ನಂತರ ಈ ಒಂದು ಸೂಜಿ ನೋಡಿ ಈ ಥರ ಇರುತ್ತಲ್ಲ ದಾರ, ಈ ಒಂದು ದಾರನ, ಜರಿ ದಾರನ ಈ ರೀತಿ ನೀವು ನಾಟ್ ಮಾಡ್ಕೊಳ್ಬೋದು. ಸೊ ಇದರೊಳಗೆ ಕೆಲವೊಂದು ದಾರ ನೋಡಿ ಈ ರೀತಿ ಬರುತ್ತೆ. ಈ ಥರ ಎಲ್ಲ ಇದ್ದಾಗ ನೀಟಾಗಿ ನೋಡಿಕೊಂಡು ನೀವು ಒಂದು ಕರೆಕ್ಟಾಗಿ ಒಂದು ಯೂನಿಫಾರ್ಮ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇದೆಲ್ಲ ಟಿಪ್ಸ್ನ ಫಾಲೋ ಮಾಡಲೇಬೇಕು. ಸೊ ಸುಮ್ಮನೆ ಕೆಲವರೆಲ್ಲ ನೋಡ್ತಿರ್ತೇನೆ ನಾನು, ಕುಚ್ಚು ಹಾಕಿದಾಗ ಜಸ್ಟ್ ಈ ಥರ ದಾರ ಬಿಟ್ಬಿಟ್ಟಿರ್ತಾರೆ. ಈ ಥರ ಕಟ್ ಮಾಡಿ ದಾರ ಎಲ್ಲ ಬಿಡೋ ಅಂಥದ್ದು ಎಲ್ಲ ಮಾಡೋದಂದರೆ ಚೆನ್ನಾಗೂ ಇರಲ್ಲ. ಸೊ ನಂತರ ಲಾಸ್ಟಲ್ಲಿ ಇದು ನೋಡಿ ಈ ರೀತಿ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ. ಸೊ ನೋಡಿ, ಈ ಥರ ಸೂಜಿನ ಈ ಒಂದು ಗೋಲ್ಡ್ ಜರಿ ಇರುತ್ತಲ್ಲ ಆ ಜರಿಗೆ ಈ ರೀತಿ 2 ಈ ರೀತಿ 2 ರೌಂಡ್ಸ್ ಹಾಕಿ ಆ ಒಂದು ಥ್ರೆಡ್ಡನ್ನು ಎಳ್ಕೊಳ್ಬೇಕು. ಸೊ ನೀವು ಸ್ವಲ್ಪ ಕಡಿಮೆ ಥ್ರೆಡ್ಡೇ ತೊಗೊಳ್ಳಿ, ಏಕೆಂದರೆ ಆ ಒಂದು ಗಂಟು ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಈ ಥರ ಆದಮೇಲೆ ಅದು ಕರೆಕ್ಟಾಗಿ ಲಾಕ್ ಆಗಿದೆ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಎಕ್ಸ್ಟ್ರಾ ದಾರ ಏನಾದರೂ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತಾ? ಇಲ್ಲ ಅಲ್ವಾ? ಇಷ್ಟು ನೀಟಾಗಿ ಫಿನಿಶಿಂಗ್ ಬಂತು. ಈಗ ನಾನು
ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಮವಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಎಷ್ಟು ನೀಟಾಗಿ ಎಷ್ಟು ಫಿನಿಶಿಂಗಾಗಿ ಬಂತು ಅಂತ ಹೇಳಿ. ಸ್ವಲ್ಪ ನೀವು ಶಾರ್ಟ್ ಬೇಕು ಅಂತಂದ್ರೂ ಸಹ ನೀವು ಶಾರ್ಟ್ ಮಾಡ್ಕೊಳ್ಬೋದು. ಸೊ ತೊಂದರೆ ಇಲ್ಲ. ಸೊ ಇಲ್ಲಿ ನಾನು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಬಂತು ಅಂತ ಹೇಳಿ. ಇದೇ ರೀತಿ ಇನ್ನೊಂದೆರಡು ಕುಚ್ಚು ಹಾಕಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಬೇಬಿ ಕುಚ್ಚು ಹಾಕಬೇಕಾದ್ರೆ ನೋಡಿ ಇಷ್ಟು ಡಿಸ್ಟೆನ್ಸೇ ಮೇಂಟೈನ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ 3, 4, 5 ಆ ರೀತಿ ನೀವು ಒಂದೇ ಕಲರ್ 2 ಕಲರ್ ಇದ್ದರೆ ಸೊ ನೀವು 2 ಕಲರ್ ಹಾಕೋದು ಸಹ ನಾನು ತೋರಿಸ್ಕೊಡ್ತೀನಿ. ಯಾವ ಥರ ಕಾಂಬಿನೇಷನ್ ಮಾಡಿ ಹಾಕಬೇಕು, ಸಿಂಗಲ್ ಕಲರ್ ಇದ್ದರೆ ಯಾವ ರೀತಿ ಮಾಡಬೇಕು. ಸೊ ನೋಡಿ ಈ ಥರ ಮೇಲಿಂದನೂ ಸಹ ನಾವು ತೊಗೊಳ್ಬೋದು. ಸೊ ಮೇಲಿಂದ ತೊಗೊಂಡ್ರೂ ಸಹ ಚೆನ್ನಾಗಿ ಬರುತ್ತೆ. ಸೊ ನೀವು ಯಾವ ಥರ ನೀವು ಥ್ರೆಡ್ಡನ್ನು ನೀವು ಹೊರಗೆ ತೊಗೊಳ್ತೀರೋ ಅಷ್ಟು ಚೆನ್ನಾಗೂ ಕೂಡ ನೀಟಾಗಿ ಆದಷ್ಟು ಇದೆಲ್ಲ ನೀಟಾಗಿ ಪ್ಲೈನಾಗಿ ಇರಲಿ. ಯಾವುದೇ ರೀತಿ ಸುಕ್ಕಲು ಈ ಥರ ಎಲ್ಲ ಬರೋದು ಬೇಡ. ನಾವು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತೀವಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಸಿಲ್ಕ್ ಸ್ಯಾರಿಲಿ ಮಾಡಬೇಕಾದ್ರೆ ನಿಮಗೆ ಗ್ರಿಪ್ ಬೇರೆ ಥರನೇ ಇರುತ್ತೆ. ಬಟ್ ಇಲ್ಲಿ ನಾನು ಗ್ರಿಪ್ಗೆ ಅಂತ ಹೇಳಿ ಸೊ ಲೇಸಲ್ಲಿ ಮಾಡ್ತಿರೋದ್ರಿಂದ ನನಗೆ ಅಷ್ಟು ಕಂಫರ್ಟಬಲ್ಲಾಗಿ ನಿಮಗೆ ತೋರಿಸೋದಕ್ಕೆ ಅನಿಸ್ತಾ ಇಲ್ಲ. ಸೊ ಸ್ಯಾರಿ ಏನಾದರೂ ಕುಚ್ಚು ಆರ್ಡರ್ ಬಂದಾಗ ನಿಮಗೆ ತೋರಿಸ್ಕೊಡ್ತೀನಿ ಇನ್ನೊಂದು ಸ್ಯಾರಿ ಯಾವ ರೀತಿ. ಸೊ ನೋಡಿ ಇವಾಗ ಈ ಥರ ನಾವು ನಾಟ್ ಹಾಕ್ಕೊಳ್ತಾ ಇರಬೇಕು. ಅಟ್ಲೀಸ್ಟ್ ಒಂದು 2 or 3 ಈ ಥರ ನಾಟ್ಸ್ನ ಹಾಕ್ಕೊಡೋದ್ರಿಂದ ಗ್ರಿಪ್ಪಾಗಿ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಿರೋದು ಈ ಥರ 3 ಟೈಮ್ಸ್ ಆದರೂ ನೀವು ಈ ಥರ ನಾಟ್ ಮಾಡ್ಕೊಳ್ಳಿ. ಸೊ ಕೆಲವ್ರದ್ದು ಬಿಚ್ಚೋಗೋ ರೀತಿಲಿ ಹಾಕಿರ್ತಾರೆ. ಸೊ ದಯವಿಟ್ಟು ಆ ಥರ ಹಾಕಿ ಕೊಡಬೇಡಿ. ನೀಟಾಗಿ ನಿಮಗೆ ಗೊತ್ತಿಲ್ಲ ಅಂದರೆ ಕೆಲವೊಂದು ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ಗಳು ಅಂತಲೇ ಇರುತ್ತೆ. ದಯವಿಟ್ಟು ನೋಡಿಕೊಂಡು ನಾಟ್ ಮಾಡೋದನ್ನ ಕಲ್ತ್ಕೊಂಡು ಮಾಡಿಕೊಡಿ. ಸೊ ಕೆಲವೊಂದು ಟೈಮ್ ನಮ್ಮದು ಆಗೋದಿಲ್ಲ ಅಂತ ಹೇಳೋದಿಲ್ಲ. ಬಟ್ ಆದ್ರೂ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರೆ ಅವರು ಸಹ ನೆಕ್ಸ್ಟ್ ಟೈಮ್ ಬಂದು ನಿಮಗೆ ಒಂದು ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ಕೊಡ್ತಾರೆ. ಸೊ ನೋಡಿದ್ರಲ್ಲ ಯಾವ ರೀತಿ ನಾನು ಇಲ್ಲಿ ಥ್ರೆಡ್ಡನ್ನು ನಾಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದನ್ನು ನೀಟಾಗಿ ಹೇಳ್ಕೊಳ್ಳಿ. ನೀಟಾಗಿ ಹೇಳ್ಕೊಂಡು ಆದಮೇಲೆ ಸೊ ನಿಮಗೆ ಈ ಥರ ಇಟ್ಕೊಂಡು ಸೊ ನೋಡಿ ಈ ರೀತಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಸಿಂಪಲ್ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಿರ್ಬೋದು. ಸೊ ನೋಡಿ ಜಸ್ಟ್ ಹಿಂಗೆ ಯಾವುದೇ ರೀತಿ ಸೂಜಿ ಅದನ್ನೆಲ್ಲ ಹಾಕಿ ತುಂಬಾ ಲೇಟ್ ಆಗುತ್ತೆ. ಸೊ ತುಂಬಾ ಟೈಮು ಸಹ ಹಿಡಿಯುತ್ತೆ. ಈ ಒಂದು ಥ್ರೆಡ್ ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಬೇಬಿ ಕುಚ್ಚು ಕಟ್ಟೋದು ಈ ರೀತಿ ಕಟ್ಕೊಳ್ಳೋದ್ರಿಂದ ಸೊ ನಿಮಗೆ ಬೇಗನೂ ಸಹ ಆಗುತ್ತೆ. ಸೊ ತುಂಬ ಫಾಸ್ಟಾಗಿ ನೀವು ಒಂದು ಕುಚ್ಚನ್ನು ಕಟ್ಟಿ ಮುಗಿಸ್ಕೊಳ್ಬೋದು. ಒಂದು ಸಮವಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ನೀವು ಮಾಡಬೇಕಾದ್ರೇ ನೀವು ನೀಟಾಗಿ ಕಟಿಂಗ್ ಮಾಡ್ಕೊಂಬಿಟ್ರೆ ಯಾವುದೇ ರೀತಿ ಎಕ್ಸ್ಟ್ರಾ ಥ್ರೆಡ್ ಆಗಿರ್ಬೋದು ಈ ಥರ ಎಲ್ಲ ಎಕ್ಸ್ಟ್ರಾ ಥ್ರೆಡ್ಡು ಮತ್ತು ಈ ರೀತಿ ಗೋಲ್ಡ್ ಥ್ರೆಡ್ಡು ಇದೆಲ್ಲ ಇತ್ತು ಅಂದರೆ ರಿಮೂವ್ ಮಾಡ್ಕೊಂಬಿಡಿ. ಸೊ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ ಮಾತ್ರ ತಗೊಂಬಿಡಿ. ಮತ್ತು ಕಟ್ ಮಾಡಿರ್ತಕ್ಕಂಥದ್ದನ್ನ ಮತ್ತೆ ಕಟ್ ಮಾಡಿ ಶಾರ್ಟ್ ಮಾಡಿ ಅದೆಲ್ಲ ಮಾಡೋದಕ್ಕೆಲ್ಲ ಹೋಗಬೇಡಿ. ಸೊ ನೋಡ್ತಿದ್ದೀರಲ್ಲ ಬೇಬಿ ಕುಚ್ಚು ಕಟ್ಟೋದು ಯಾವ ರೀತಿ ಅಂತ ಹೇಳಿ. ಇದೇ ಬೇಬಿ ಕುಚ್ಚು ನಾನು ಇನ್ನೂ ಒಂದು ಟೈಪಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಟೈಪಲ್ಲಿ ನಾನು ಬೇಬಿ ಕುಚ್ಚನ್ನ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವತ್ತು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.